ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸ್ವಾಗತ. ಈ ಹಿಂದೆ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಗರಡಿ ಮನೆಗಳಲ್ಲಿ ಯುವಕರು ದೈಹಿಕ ಕಸರತ್ತು, ಕುಸ್ತಿ ಮತ್ತು ಈ ರೀತಿ ದೈಹಿಕವಾಗಿ ಶ್ರಮವನ್ನು ಹಾಕಿ ಕಸರತ್ತನ್ನು ಮಾಡ್ತಾರೆ. ಆದರೆ ಈಗ ಗರಡಿ ಮನೆಗಳ ಕಾಲ ಹೋಗಿದೆ. ಈಗ ಬಂದಿರೋದು ಜಿಮ್ಗಳ ಕಾಲ. ಆದರೆ ನಿತ್ಯ ಈಗ ಇನ್ನೂ ಯುವಕರು ದೇಹವನ್ನು ಸಾಮರ್ಥ್ಯ ಹೆಚ್ಚಿಸಬೇಕು, ದೇಹ ದಾಢ್ಯವನ್ನು ಹೆಚ್ಚಿಸಿಕೊಳ್ಳಬೇಕು, ಜೊತೆಗೆ ದೈಹಿಕ ಕಸರತ್ತು ಮತ್ತು ಶ್ರಮಕ್ಕಾಗಿ ಈಗ ಜಿಮ್ಗಳ ಹತ್ತಿರ ಹೋಗ್ತಾ ಇದ್ದಾರೆ. ಪ್ರತಿ ಜಿಮ್ಮಿಗೂ ಪ್ರತಿ ತಿಂಗಳಿಗೆ 2,000 to 3,000 ರೂಪಾಯಿವರೆಗೂ ಅವರು ಖರ್ಚು ಮಾಡಬೇಕಾದ ಅನಿವಾರ್ಯತೆ. ಈ ಮಧ್ಯೆ ಸರ್ಕಾರ ಅದರಿಂದಲೇ ಒಂದಿಷ್ಟು ಜಿಮ್ಗಳಾಗಿವೆ. ಈಗ ಕ್ರೀಡಾ ಇಲಾಖೆಯಿಂದ ಒಂದಿಷ್ಟು ಜಿಮ್ಗಳನ್ನು ಈಗ ಆರಂಭ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದೇ ರೀತಿ ಕೊಪ್ಪಳದಲ್ಲಿ ಕಳೆದ 6 ವರ್ಷಗಳ ಹಿಂದೆ ತಾಲೂಕಾ ಕ್ರೀಡಾಂಗಣದಲ್ಲಿ ಒಂದು ಜಿಮ್ಮನ್ನು ಆರಂಭಕ್ಕೆ ಒಂದು ಸ್ಥಿತಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಒಟ್ಟು 1.5 ಕೋಟಿ ರೂಪಾಯಿಯಲ್ಲಿ ಒಂದು ಜಿಮ್ಮನ್ನು ಆರಂಭಕ್ಕೆ ಈಗಾಗಲೇ ಕಾಮಗಾರಿ ನೀಡಿದ್ದು. ಈಗಾಗಲೇ ಅದರ ಏನು ತಾಲೂಕಾ ಕ್ರೀಡಾಂಗಣಕ್ಕೆ ಸುಮಾರು 4-5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು. ಅದರಲ್ಲಿ 1.5 ಕೋಟಿ ರೂಪಾಯಿಯನ್ನು ಕ್ರೀಡೆಗೆ ಅಂದರೆ ಜಿಮ್ಮಿಗಾಗಿ ಮೀಸಲಿಟ್ಟು ಅದಕ್ಕಾಗಲೇ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಆದರೆ ಕೇವಲ ಕಟ್ಟಡ ನಿರ್ಮಿಸಿ ಬಿಟ್ಟಿದ್ದರಾದರೂ ಆದರೆ ಇಲ್ಲಿವರೆಗೂ ಅಲ್ಲಿ ಜಿಮ್ ಆರಂಭ ಆಗಿಲ್ಲ. ಜಿಮ್ಮಿಗೆ ಬೇಕಾಗಿದ್ದ ಸಲಕರಣೆಗಳನ್ನು ಅಲ್ಲಿ ತಂದು ಇಡಲಾಗಿದೆ. ಇಲ್ಲಿ ಏನು ಕಟ್ಟಡ ಇದ್ದಲ್ಲಿ ಈಗಾಗಲೇ 4-5 ವರ್ಷ ಪೂರ್ಣಗೊಂಡಿದ್ದರ ಕಾರಣಕ್ಕಾಗಿ ಇದು ಈಗ ಅನೈತಿಕ ಚಟುವಟಿಕೆ ಕೇಂದ್ರವಾಗಿದೆ ಮತ್ತು ಶೌಚಾಲಯವಾಗಿ ಸಹ ಪರಿಣಾಮವಾಗಿದೆ. ಒಟ್ಟಾರೆಯಾಗಿ ಇದು ಹಾಗೇ ಒಂದು ಹಾಳು ಬಿದ್ದ ಕಟ್ಟಡವಾಗಿ ಪರಿಣಮಿಸುವಂಥ ಸ್ಥಿತಿ ಇದೆ. ಈ ಕಾರಣಕ್ಕಾಗಿ ಏನು ಯುವಕರು, ಅದರಲ್ಲೂ ಜಿಮ್ಮಿಗೆ ಹೋಗುವಂಥ ಯುವಕರಿಗೆ ಸರ್ಕಾರದ ಒಂದು ಜಿಮ್ಗೆ ಉಚಿತವಾಗಿಯೂ ಅಥವಾ ಕಡಿಮೆ ದರದಲ್ಲಿ ಒಂದಿಷ್ಟು ದೈಹಿಕ ಕಸರತ್ತು ಮತ್ತು ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವಂತಲೇ ಇದು ತೀರಾ ಅವಶ್ಯಕವಾಗಿದೆ. ಆದರೆ ಈಗ ಇದನ್ನು ಆರಂಭ ಮಾಡೋಕ್ಕೆ ಮೀನಾಮೇಷ ಮಾಡ್ತಾ ಇದೆ. ಕೊಪ್ಪಳ ತಾಲೂಕಲ್ಲಿ ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ಒಂದು ಜಿಮ್ ಸುಮಾರು 1.5 ಕೋಟಿ ರೂಪಾಯಿದು ಒಂದು ಜಿಮ್ ಸರ್ಕಾರದ ವತಿಯಿಂದ ಆಗಿದೆ. ಆದರೆ ಈವರೆಗೆ ಅದು ಯಾವುದೇ ಥರದ ಜಿಮ್ಮಿಂದು ಕಟ್ಟಡ ಆಗಲಿ ಅಥವಾ ಜಿಮ್ಮಿನ ಎಕ್ವಿಪ್ಮೆಂಟ್ಸ್ ಆಗಲಿ ಯಾವುದೇ ಥರದ್ದು ಬಂದಿಲ್ಲ. ಸೊ ಇಲ್ಲಿ ನಮ್ಮ ತಾಲೂಕಲ್ಲಿ ಯುವಕರಿಗೆ ಒಂದು ಆರೋಗ್ಯಕರ ಇರೋದಕ್ಕೋಸ್ಕರ ಜಿಮ್ ಒಂದು ಒಳ್ಳೆಯದು ಒಂದು ಬೇಸಿಕ್ ಪಾಯಿಂಟ್ ಆಗಿದೆ. ಜಿಮ್ ಅಂದರೆ ಒಂದು ಆರೋಗ್ಯ ಕಾಪಾಡಲಿಕ್ಕೆ ಒಂದು ಯುವಕರಿಗೆ ಭಾಳ ಸ್ಫೂರ್ತಿ ತುಂಬುವಂಥ ವ್ಯಾಯಾಮ ಶಾಲೆ ಅದು. ಮತ್ತು ಇದರ ಗುತ್ತಿಗೆ ಏನು ಕೊಪ್ಪಳದ ನಿರ್ಮಿತಿ ಕೇಂದ್ರದಕ್ಕೆ ಏನು ನೀಡಿದ್ರು ಅವರು ಈಗಾಗಲೇ ಅವರಿಗೆ 1.5 ಕೋಟಿ ರೂಪಾಯಿಯಷ್ಟು ಹಣ ಬಂದು ಸಂದಾಯವಾಗಿದೆ. ಕಟ್ಟಡ ಕಾಮಗಾರಿ ಮಾಡಿದ್ದು ನಂತರ ಅದನ್ನು ಪೂರ್ಣಗೊಳಿಸಬೇಕಾಯಿತು. ಕಟ್ಟಡ ಕಾಮಗಾರಿಗೆ ಪೂರ್ಣಗೊಳಿಸಬೇಕಾಗಿತ್ತು. ಏನಂದರೆ ಅಲ್ಲಿ ಎಲೆಕ್ಟ್ರಿಕ್ ಆಯಿತು ಮತ್ತು ಫ್ಲೋರಿಂಗ್ ಆಯಿತು, ಈ ರೀತಿ ಕೆಲಸ ಮಾಡಬೇಕಾಯಿತು. ಅದು ನಿರ್ಲಕ್ಷ್ಯದಿಂದ ಈಗ ಅದು ಹಾಳು ಬಿದ್ದ ಕಟ್ಟಡವಾಗಿ ಪರಿಣಮಿಸಿದೆ. ಈ ಕುರಿತು ಏನು ಕೊಪ್ಪಳದ ಶಾಸಕರಾಗಿರುವಂಥ ರಾಘವೇಂದ್ರ ಹಿಟ್ನಾಳ್ ಅವರು ಕೇಳಿದಾಗ ಅದು ಈಗಾಗಲೇ ಅದಕ್ಕೆ ಹಣ ಇದಾಗಿದೆ, ಸಾಧ್ಯವಾದಷ್ಟು ಬೇಗನೆ ಅದನ್ನು ಆರಂಭ ಮಾಡ್ತೀವಿ ಮತ್ತು ಅದಕ್ಕೆ ಇನ್ನಷ್ಟು ಏನಾದರೂ ಸಲಕರಣೆಗಳಿಗೆ ಅವಶ್ಯಕತೆ ಇದೆ ಅದನ್ನು ಸಹ ಹಣ ಕೊಟ್ಟು ಆರಂಭ ಮಾಡ್ತೀವಿ ಅನ್ನೋ ಭರವಸೆಯನ್ನು ನೀಡ್ತಾರೆ. ಈಗ ಅದಕ್ಕೇನಾಗಿದೆ, ನಾವು ಹಣ ಇಟ್ಟಿದ್ವಿ 3 ಕೋಟಿ ಕಟ್ಟಡಕ್ಕೆ. ಸೊ ಎಕ್ವಿಪ್ಮೆಂಟ್ಸ್ಗೂ ಕೂಡ ಈಗ ಇಟ್ಟಿದ್ದೀವಿ. ನಾನು ನಿನ್ನೆ KKRDB ಸಭೆಯಲ್ಲಿ ಜಿಮ್ಮಿಂದ ಈಗ ಹಣ ಇಟ್ಟಿದ್ದೀವಿ. ಈಗ KKRDB ಆ್ಯಕ್ಷನ್ ಪ್ಲಾನ್ ಬರುತ್ತಲ್ಲ, ಎಕ್ವಿಪ್ಮೆಂಟ್ಸಿಗೆ ಸ್ವಲ್ಪ ಫಿನಿಶಿಂಗಿಗೆ ದುಡ್ಡು ಇಟ್ಟು ಇಮಿಡಿಯೇಟ್ಲಿ ಮಾಡಿಕೊಡ್ತೀವಿ. ಆದರೆ ಈ ಭರವಸೆ ಕೇವಲ ಭರವಸೆಯಾಗಿ ಉಳಿಯದೆ ಆದಷ್ಟು ಬೇಗನೆ ಕೊಪ್ಪಳ ನಗರದಲ್ಲಿರೋದು ಸಾಕಷ್ಟು ಖಾಸಗಿ ಜಿಮ್ಗಳಿದ್ದರೂ ಸಹ ಅದರಲ್ಲಿ ಸರ್ಕಾರಿ ಜಿಮ್ಗಳಿತ್ತು ಮತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದು ಜಿಮ್ ಆಗಿದ್ರು. ಇದು ನಗರದ ಮಧ್ಯದಲ್ಲೇ ಇರುವಂಥ ತಾಲೂಕಾ ಕ್ರೀಡಾಂಗಣಕ್ಕೆ ಈಗ ತೀರಾ ಅವಶ್ಯಕವಾಗಿರುವಂಥ ಜಿಮ್ಮನ್ನು ಆರಂಭಿಸಬೇಕು ಅನ್ನೋದು ಇಲ್ಲಿ ಯುವಕರ ಒತ್ತಾಯ ಇದೆ. ಅದಕ್ಕೆ ಏನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಏನಿದೆ ಅದರ ಮೇಲೆ ಕ್ರಮ ತಗೊಂಡು ಅಧಿಕಾರಿಗಳಾದರೂ ಅದನ್ನು ಪೂರ್ಣಗೊಳಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.